ಈ ಹಿಂದೆ 360 ಪ್ಲೇಯರ್ ಎಂದು ಎನಿಸಿಕೊಂಡಿದ್ದ ಪ್ಲೇಯರ್ಗೆ ಏನಾಯಿತು? ಈಗ ರನ್ ಗಳಿಸಲು ಪರದಾಡುತ್ತಿರುವುದು ಯಾಕೆ? ಈಗ ಸ್ಕೈಗೆ ಏನಾಯಿತು? ನಮಸ್ಕಾರ ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಗಂಟೆನ ಹೊಡ್ರಿ ಅಂತ ಹೇಳ್ಕೊಂಡು ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ. ನಮ್ಗೆ ಗೊತ್ತಿರ್ಬೋದು ಸ್ನೇಹಿತರೆ, T20 ತಂಡದ ನಾಯಕನಾದಂತಹ ಸೂರ್ಯಕುಮಾರ್ ಯಾದವ್ ಅವರು ಕಳಪೆ ಫಾರ್ಮ್ನಿಂದ ಬಳಲಾಕತ್ತಾರೆ. ನಮ್ಗೆ ಈಗಾಗಲೇ ಗೊತ್ತೈತಿ. ಕಳಪೆ ಫಾರ್ಮ್ದ ಇವರು ಕ್ಯಾಪ್ಟನ್ಸಿ ಅದಾರ ಅಂತ ಹೇಳ್ಕೊಂಡು ಆಗಕತ್ತಿಲ್ಲೋ ಏನು ಅಂತ ಹೇಳ್ಕೊಂಡು ನೋಡೋಣ ಸ್ನೇಹಿತರೆ. ಕಳೆದ ಕೆಲವೊಂದಿಷ್ಟು ದಿನಗಳಿಂದ ಇವರು ಬ್ಯಾಟ್ ಸದ್ದಾನೆ ಮಾಡ್ತಿಲ್ಲ. ಇವರು ನಮಗೆ ಗೊತ್ತಿರ್ಬೋದು, T20 ವರ್ಲ್ಡ್ ಕಪ್ಗಿಂತ ಮುಂಚೆ ಇವರು ಯಾವ ರೀತಿ ಇದ್ದರು. ಇವರು 360 ಪ್ಲೇಯರ್ ಅಂತಾನೆ ಗುರುತಿಸಿಕೊಂಡಿದ್ದರು. T20ಯಲ್ಲಿ ಇವರನ್ನು ಹತ್ತಿರ ಬರೋರು ಯಾರೂ ಇಲ್ಲ ಆ ರೀತಿ ಅಂತ ಹೇಳ್ಕೊಂಡು ನೋಡಿದೆ ಸ್ನೇಹಿತರೆ. ಆದರೆ ಇದೀಗ ಅವರು ರನ್ ಕಲೆ ಹಾಕಲು ಪರದಾಡಕತ್ತಾರೆ. ಇವರು ಯಾಕಾಯಿತು ಏನಾಯಿತು ಅಂತ ಹೇಳ್ಕೊಂಡು ನೋಡೋಣ ಸ್ನೇಹಿತರೆ. ನಮಗೆ ಗೊತ್ತಿರ್ಬೋದು ಸ್ನೇಹಿತರೆ, 2024ರ T20 ವರ್ಲ್ಡ್ ಕಪ್ನ ಇಂಡಿಯಾ ಗೆದ್ದು ಬೀಗಿತ್ತು. ಅದಾದ ಬಳಿಕ ಟೀಮ್ ಇಂಡಿಯಾದ ಮೇನ್ ಪ್ಲೇಯರ್ಗಳಂತ ರೋಹಿತ್ ಶರ್ಮಾ ಅವರು, ವಿರಾಟ್ ಕೊಹ್ಲಿ ಅವರು, ಜಡೇಜಾ ಅವರು T20ಯಲ್ಲಿ ರಿಟೈರ್ಮೆಂಟ್ನ ಕೊಟ್ಟರು. ಅದಾದ ಬಳಿಕ ಕ್ಯಾಪ್ಟನ್ ಯಾರು ಅಂತ ಹೇಳ್ಕೊಂಡು ಯೋಚನೆ ಮಾಡುವುದಾದ್ರೆ ಸ್ಕೈಗೆ, ಸೂರ್ಯಕುಮಾರ್ ಯಾದವ್ ಅವರಿಗೆ ಕ್ಯಾಪ್ಟನ್ಸಿಯನ್ನು ಕೊಟ್ಟರು. ಅದು ಆದ ನಂತರ ಏನು ಇವರು ಆಟ ಆಡಿದಾರಲ್ಲ, ಅಲ್ಲಿ ಇವರು ಕುಗ್ಗಿದ್ರು ಅಂತಲೇ ಹೇಳ್ಬೋದು. ಅದು ಆದ ಬಳಿಕ ಇವರು 12 ಇನ್ನಿಂಗ್ಸ್ಗಳನ್ನು ಆಡಿದ್ದಾರೆ. 12 ಪಂದ್ಯಗಳನ್ನು ಆಡಿ ಇವರು ಯಾವುದೇ ಪಂದ್ಯಗಳಲ್ಲಿ ಇವರು 360 ಆಟಗಳನ್ನು ನಮಗೆ ತೋರಿಸಲೇ ಇಲ್ಲ. ಇವರು ಕೇವಲ ಇವರು 242 ರನ್ಗಳನ್ನು ಅಷ್ಟೇ ಕಲೆ ಹಾಕ್ಯಾರ. ಇವರು 12 ಇನ್ನಿಂಗ್ಸ್ಗಳನ್ನು ಆಡಿ ಕ್ಯಾಪ್ಟನ್ ಆದ ನಂತರ, ಇವರು ಕ್ಯಾಪ್ಟನ್ ಯಾವಾಗಾದರೂ T20 ವರ್ಲ್ಡ್ ಕಪ್ ಆದ ನಂತರ ಆದರು. ಇನ್ನು ಇವರು ಹಿಂದಿನ ಆಟಗಳನ್ನು ನಾವು ನೋಡ್ಕೊಂಡು ಹೋಗೋದಾದರೆ 2024ರಲ್ಲಿ ಇವರು ಬರೋಬ್ಬರಿ 1164 ರನ್ಗಳನ್ನು ಕಲೆ ಹಾಕ್ಯಾರ. ಇವರು ನೋಡಿ ಸ್ನೇಹಿತರೆ, ಯಾವ ರೀತಿ 360 ಆಟವನ್ನು ಆಡಿದರು. ಇನ್ನು 2023ರಲ್ಲಿ 17 ಇನ್ನಿಂಗ್ಸ್ಗಳನ್ನು ಆಡಿ 773 ರನ್ಗಳನ್ನು ಕಲೆ ಹಾಕಿದ್ರು ಇವರು. ಈ ಹಿಂದೆ ಇವರು ಕ್ಯಾಪ್ಟನ್ ಆಗೋಕ್ಕಿಂತ ಮುಂಚೆ. ಈಗ ಇವರು ಆಟವನ್ನು ಆಡೋಕ್ಕೂ ಇವರು ಪರದಾಡಕತ್ತಾರ. ಈಗ ಅದಾದ ನಂತರ ಏನು 12 ಇನ್ನಿಂಗ್ಸ್ಗಳಲ್ಲಿ ಆಡಿದಾರಲ್ಲ, ಅವ್ರು ಕೇವಲ 12 ಇನ್ನಿಂಗ್ಸ್ಗಳಲ್ಲಿ 250 ರನ್ಗಳನ್ನು ಕಲೆ ಹಾಕೋಕ್ಕಾಗಲಿಲ್ಲ ಇವರಿಗೆ. ನೋಡಿ ಸ್ನೇಹಿತರೆ, ಯಾವ ರೀತಿ ಪರದಾಡಕತ್ತಾರ. ಅದಲ್ಲದೆ ಇನ್ನು ಈ ಹಿಂದೆಯೇ ನಮಗೆ ಕಣ್ಮುಂದೆ ಐತಿ ಸ್ನೇಹಿತರೆ, ಇಂಗ್ಲೆಂಡ್ ವಿರುದ್ಧ T20 ಪ್ಲೇ ಆಡೋ ಮುಂದಾಗ ಇನ್ನು ಮೊದಲನೇ ಮ್ಯಾಚು ಶೂನ್ಯಕ್ಕೆ ಹೋದರು ನಮಗೆ ಗೊತ್ತು, ಎರಡನೇ ಮ್ಯಾಚು 12 ರನ್ನಿಗೆ ಹೋದರು. ಹಿಂಗಾದರೆ ಹೆಂಗೆ ಸ್ನೇಹಿತರೆ ಮುಂದೆ? ಇನ್ನು 2025ರಲ್ಲಿ ಇವರು ಕಳಪೆ ಫಾರ್ಮ್ನ ಮುಂದುವರಿಸಿದ್ದಾರೆ. ಮುಂದೆ ಕಾದು ನೋಡಬೇಕಾಗೈತೆ ಸ್ನೇಹಿತರೆ. ಇನ್ನೂ 3 ಪಂದ್ಯಗಳದಾವು. 3 ಪಂದ್ಯಗಳಲ್ಲಿ ಇವರು ಲಯಕ್ಕೆ ಮರಳಿ ಮತ್ತೆ ಇವರು 360 ಪ್ಲೇಯರ್ ಅಂತ ಅನಿಸ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ಕೊಂಡು ನಾವು ದೇವರಲ್ಲಿ ಆಶಿಸೋಣ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಏನು ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿ ಸ್ನೇಹಿತರೆ. ಇವರಿಗೆ ಕ್ಯಾಪ್ಟನ್ಸಿ ಕೊಟ್ಟಿದ್ರಂತರ ಒತ್ತಡ ಹೆಚ್ಚಾಗಿ ಈ ರೀತಿ ಆಗಿದೆ ಅಂತನೋ, ಇಲ್ಲ ಬೇರೆ ಪ್ಲೇಯರ್ಗಳಿಗೆ, ಅಂದರೆ ಇವರು ಮೊದಲ 3rd ನಂಬರ್ ಬರ್ತಿದ್ರು, ಈಗ ಕೆಳಗೆ ಹೋಗಿದ್ದಾರೆ. ತಿಲಕ್ ವರ್ಮಾ ಅವರಿಗೆ ಚಾನ್ಸ್ ಕೊಟ್ಟಿದ್ದಾರೆ, ಅದು ಇವರಿಗೆ ಎಫೆಕ್ಟ್ ಆಗೈತೆ ಏನು ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಏನು ಅಂತ ಹೇಳ್ಕೊಂಡು ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ.